ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಸಹಕಾರಿ ಸಂಘಗಳು ಆಧುನಿಕ ತಂತ್ರಜ್ಞಾನಕ್ಕೆ ಡಿಜಿಟಲ್ಕರಣಕ್ಕೆ ಹೊಂದಿಕೊಳ್ಳಬೇಕು ಅಂತ ಬೆಂಗಳೂರು ಕೆಎಂಎಫ್ ನಿರ್ದೇಶಕ ಹಂಪಯ್ಯ ಸ್ವಾಮಿ ಹಿರೇಮಠ ಹೇಳಿದ್ದಾರೆ. ತಾಲೂಕಿನ ದ್ಯಾಂಪುರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು, ಕೊಪ್ಪಳ ಜಿಲ್ಲಾ ಸಹಕಾರ ಯೂನಿಯನ್, ರಾಬಾ, ಕೋವಿ ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರ ಸಂಘ, ಬಳ್ಳಾರಿ ಹಾಲು ಉತ್ಪಾದಕರ ಸಹಕಾರ ಸಂಘ ದ್ಯಾಂಪುರ ಹಾಗೂ ಸಹಕಾರಿ ಇಲಾಖೆ ಕೊಪ್ಪಳ ಇವರ ಸಂಯುಕ್ತ ಆಶ್ರಯದಲ್ಲಿ 72ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಸಮಾರೋಪ ಸಮಾರಂಭದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು. ಸಹಕಾರ ಸಂಘಗಳು ಸಾಮಾಜಿಕ ಜವಾಬ್ದಾರಿಯನ್ನು ಅರಿತುಕೊಂಡು ಆರ್ಥಿಕ ಸಬಲತೆ ಹೊಂದಲು ಆಧುನಿಕತೆಗೆ ಹೊಂದಿಕೊಳ್ಳಬೇಕು. ಹಳೆ ಕಾಲದ ಪದ್ಧತಿಯನ್ನ ದೂರವಿಟ್ಟು ನೂತನವಾಗಿ ಆವಿಷ್ಕಾರಗೊಂಡ ಹೊಸ ತಂತ್ರಜ್ಞಾನ ಡಿಜಿಟಲ್ಕರಣಕ್ಕೆ ಹೊಂದಿಕೊಳ್ಳಬೇಕು. ಸಹಕಾರ ಮತ್ತು ಸರ್ಕಾರಕ್ಕೆ ನಡುವೆ ವ್ಯತ್ಯಾಸ ಇದೆ. ಸರ್ಕಾರ ಯಾವುದೇ ಒಂದು ಯೋಜನೆಗೆ ಅಥವಾ ಕೆಲಸಕ್ಕೆ ಅನುದಾನ ಬಿಡುಗಡೆ ಮಾಡಿದರೆ 90% ಪರಿಪೂರ್ಣವಾಗಿ ಸಹಕಾರ ಕೆಲಸ ಮಾಡುತ್ತೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸಹಕಾರಿಗಳು ನೇರವಾಗಿ ಬ್ಯಾಂಕುಗಳೊಂದಿಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಭವಿಷ್ಯದ ದೃಷ್ಟಿಯಿಂದಾಗಿ ಸಹಕಾರಿ ಸಪ್ತಾಹದ ಧ್ಯೇಯಗಳು ಅಳವಡಿಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ. ನಂತರ ಯಲಬುರ್ಗಾ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷರು ಆದ ಚಂದ್ರಶೇಖರಯ್ಯ ಹಿರೇಮಠ ಮಾತನಾಡಿ 2025ನೇ ಸಾಲಿನ ಸಹಕಾರಿ ಸಪ್ತಾಹದ ಉದ್ದೇಶ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ ಅಂತ ಹೇಳಬಹುದಾಗಿದೆ. ಕಳೆದ 20 ವರ್ಷದ ಸಹಕಾರಿ ಜಾಗೃತಿ ಜನರಲ್ಲಿ ಮೂಡಿದ್ದು ಶಾಸಕ ಬಸವರಾಜ ರಾಯರೆಡ್ಡಿ ಯವರ ಮುಂದಾಲೋಚನೆಯ ಫಲವಾಗಿ ಜಿಲ್ಲೆಯಲ್ಲಿ ಸಹಕಾರಿ ಸಂಘಗಳು ಏಳಿಗೆ ಕಂಡಿದೆ. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೊಟ್ಟಮೊದಲ ಬಾರಿಗೆ ಸಹಕಾರಿ ಕ್ಷೇತ್ರಕ್ಕೆ 120 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಮೀಸಲು ಇರಿಸಿದ ಏಕೈಕ ಶಾಸಕ ಬಸವರಾಜ ರಾಯರೆಡ್ಡಿ ಅಂತ ಹೇಳಿದ್ರು. ತ್ವರಿತವಾದಂತಹ ಒಂದು ತಂತ್ರಜ್ಞಾನವನ್ನು ಬದಲಾಗುತ್ತಿರತಕ್ಕಂಥ ಒಂದು ಮಾರುಕಟ್ಟೆ ನೀತಿಗಳನ್ನ ಮತ್ತು ಹೊಸ ಗ್ರಾಹಕಗಳ ಅಗತ್ಯತೆಗಳನ್ನ ಏನಂದ್ರೆ ಎಲ್ಲವೂ ಈ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ನಾವು ಬಹಳ ಅವಶ್ಯಕತೆ ಐತಿ. ಇಂಥ ಸಂದರ್ಭದಲ್ಲಿ ನಾವೇನಪ್ಪ ಅಂತಂದ್ರೆ ಸಹಕಾರ ಸಂಸ್ಥೆಗಳು ಸಾಮಾಜಿಕ ಜವಾಬ್ದಾರಿಯನ್ನು ಕಾಪಾಡಿಕೊಂಡು ಆರ್ಥಿಕವಾದಂತಹ ಒಂದು ಪ್ರಗತಿಗೆ ಹೆಜ್ಜೆ ಹಾಕಬೇಕಾದಂತಹ ಒಂದು ವ್ಯವಸ್ಥೆ ಐತಿ. ಆ ನಿಟ್ಟಿನೊಳಗ ಸಹಕಾರ ಮಾದರಿಯ ಶಕ್ತಿ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಹುಡ್ಕೊಂಡು ಇವತ್ತು ಹಂಡಲ್ಲಿ ಇರ್ತಕ್ಕಂಥ ಒಬ್ಬ ಸೆಕ್ರೆಟರಿಯರು ಕೂಡ ಏನಪ್ಪ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಸಂಘಗಳಲ್ಲಿ ಡಿಜಿಟಲ್ ವ್ಯವಸ್ಥೆಯನ್ನು ನೀವು ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಕೆಲವೊಂದು ಮೊನ್ನೆ ಒಂದು ಇದರಲ್ಲಿ ಕಾರ್ಯಕ್ರಮ ನಡೀತು. ಇದು ತೊಂಡೆಯಾಳಲ್ಲಿ ಕಾರ್ಯಕ್ರಮದಲ್ಲಿ ಇನ್ನೊಂದು ಮ್ಯಾನುವಲ್ ಆಗಿ ನೀವು ಇನ್ನೂ ಇದ್ದೀರಿ, ಮ್ಯಾನುವಲ್ ಆಗಿ ಬದಲಾವಣೆ ಆಗ್ಬೇಕು. ಇವತ್ತು ಡಿಜಿಟಲೀಕರಣಕ್ಕೆ ನೀವು ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಅದರಿಂದ ನಿಮ್ಗೆ ಬಹಳ ಕೆಲಸ ಸರಳ ಆಗ್ತೈತಿ. ಡಿಜಿಟಲೀಕರಣದಿಂದ ಬಹಳ ಕೆಲಸ ಸರಳ ಆಗ್ತೈತಿ. ಇವತ್ತು ಈಗ ಅವತ್ತಿನ ಒಂದು ಕೆಲಸ ಇದು ನಿಜವಾಗಿ ಹೇಳ್ಬೇಕಂತಂದ್ರೆ ನಾನು ಪದೇ ಹೇಳ್ತಿರ್ತೀನಿ. ಯಾಕಂತಂದ್ರೆ ಸಹಕಾರ ಮತ್ತು ಸರ್ಕಾರಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದ್ರೆ ಯಾವುದೇ ಒಂದು ಕೆಲಸ ಮಾಡ್ಬೇಕಂತಪ್ಪ ಅಂದ್ರೆ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಪ್ಪ ಅಂದ್ರೆ ಅದ್ರಲ್ಲಿ ಆಗ್ತಕ್ಕಂಥ ಕೆಲಸ 100ರಲ್ಲಿ ಪ್ರತಿಶತ 60ರಿಂದ 70% ಮಾತ್ರ ಆಗುತ್ತೆ. ಉಳಿದಂತದ್ದು ಅದರಲ್ಲಿ ಸೋರಿಕೆ ಆಗ್ತಕ್ಕಂಥ ಕೆಲಸ ಆಗ್ತೈತೆ. ಆದ್ರೆ ಇವತ್ತು ಸಹಕಾರದಲ್ಲಿ ಒಂದು 100ಕ್ಕೆ 90ರಿಂದ 95% ಕೆಲಸ ಆಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಆಗ್ತಕ್ಕಂಥ ಒಂದು ಪದ್ಧತಿ. ಆ ನಿಟ್ಟೊಳಗ ನೀವೆಲ್ಲರೂ ಬದಲಾವಣೆ ಆಗ್ಬೇಕು. ಇವತ್ತು ಸಹಕಾರ ಅಂತಂದ್ರೆ ಹೆಂಗಿರ್ತ ಅನ್ನೋದಕ್ಕೆ ನಾನೇ ಉದಾಹರಣೆ. ಇವತ್ತು ಸಾಮಾನ್ಯ ಒಬ್ಬ ಗ್ರಾಮದ ಒಬ್ಬ ಬಡ ಕುಟುಂಬದ ವ್ಯಕ್ತಿ ಇವತ್ತು ಮುಖ್ಯವಾಹಿನಿ ಬಂತಿರೋ ಒಂದು ಕೆಎಂಎಫ್ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತೀನಿ ಅಂತಂದ್ರೆ ಇದಕ್ಕೆಲ್ಲ ಸಹಕಾರನ ಕಾರಣ. ಯಾಕಂತಂದ್ರೆ ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ದ್ಯಾಂಪುರ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷ ಫಕೀರಯ್ಯ ಬೆಣ್ಕಲ್, ಮುಖ್ಯ ಅತಿಥಿಗಳಾಗಿ ರಾಬಾ, ಕೋವಿ ಜಿಲ್ಲೆಗಳ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಒಕ್ಕೂಟದ ನಿರ್ದೇಶಕರು ಆಗಿರುವಂತಹ ಕಮಲಮ್ಮ ಲಕ್ಮಾಪುರ್, ಭೀಮರೆಡ್ಡಿ ಶಾಡ್ಲಗೇರಿ, ಅನ್ನಮ್ಮ ಮಹಾದೇವಪ್ಪ ಬೀಡನಾಳ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.